ಬೆಟ್ಟದ ಹುಲಿ. ಮೋರಿ ಸಂದಿಲ್ ಸಿಗಾಕೊಂಡ್ರೆ ಇಲಿ ಇದ್ದಂಗವನೇ ಇವನು ಬೆಟ್ಟದ ಹುಲಿನ. ರೀ ಸ್ವಲ್ಪ ಸುಮ್ನೆ ನಿಂತ್ಕೊಳ್ಳಿ. ಭಾವ ಬನ್ನಿ. ಅಡ್ರೆಸ್ ಹುಡ್ಕಕ್ ಏನು ತೊಂದರೆ ಆಗಿಲ್ಲ ತಾನೆ? ನೋ ನೋ ನೋ, ತುಂಬಾ ಈಸಿ ಆಗಿತ್ತು. ಅತ್ತೆ ಆಶೀರ್ವಾದ. ರೀ ಬೆಟ್ಟದ ಹುಲಿ, ನೀವು ನೋಡಕ್ ಬಂದಿರೋ ಹುಡುಗಿ ಇವರೇ, ನಮ್ಮಕ್ಕ. ಓ ಸಾರಿ ಡಾರ್ಲಿಂಗ್, ಆಶೀರ್ವಾದ ಮಾಡಿ. 1 minute. ಹಲೋ, ಯಾ ಬೆಟ್ಟದ ಹುಲಿ ಸ್ಪೀಕಿಂಗ್. ನೋ ನೋ ನೋ, ಈ ವರ್ಷ ಬೇಡ, ಮುಂದಿನ ವರ್ಷ ನೋಡೋಣ. ಓಕೆ ಬಾಯ್. ಯಾರ್ದು ಫೋನು? ಮಾಲಿನಿ ಪ್ಲೇ ಹೋಮ್ ಇಂದ ಶಾಲಿನಿ. ಏನಂತೆ? ಅದು ಪ್ಲೇ ಹೋಮ್ ಅಲ್ಲಿ ಅಡ್ಮಿಷನ್ಸ್ ಓಪನ್ ಆಗಿದೆ ಅಂತೆ, ಬಂದು ಅಪ್ಲಿಕೇಶನ್ ತಗೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅಲ್ಲ ಕರಿ ನೋಡ, ಬೆಟ್ಟದುಲಿನ ಹೆಣ್ಣು ನೋಡಕ್ ಬರುವಾಗ್ಲೇನೆ ಮಗು ಬಗ್ಗೆ ಎಲ್ಲ ಪ್ಲಾನಿಂಗ್ ಮಾಡಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಎಲ್ಲ ತಯಾರಿ ಮಾಡಿಸ್ಬಿಟ್ಟಿದ್ದೇನೆ. ನೀನು ಇದೆಯಾ ಗುಗ್ಗು? ಹಲೋ, ಅವ್ರ ಅಪ್ಲಿಕೇಶನ್ ತಗೊಂಡು ಹೋಗಿ ಬನ್ನಿ ಅಂತ ಹೇಳಿದ್ದು ನಮ್ಮ ಮಗುಗಲ್ಲ, ಮತ್ತೆ ನನಗೆ. ಯಾ, ನನಗಿನ್ನೂ ಈಗ 2 ವರ್ಷ, 3 ವರ್ಷ ಆದ್ಮೇಲೆ ಪ್ಲೇ ಹೋಮ್ಗೆ ಸೇರ್ಕೊಳ್ಳೋಣ ಅಂತ, ಮುಂದಿನ ವರ್ಷ ನೋಡೋಣ ಅಂತಂದೆ. 3 ವರ್ಷ? ಹೃತಿಕ್ ರೋಷನ್, ಐ ಕಾಂಟ್ ಬಿಲೀವ್ ದಿಸ್ ರಾಣಿ. ರೀ 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 ಈಗ ಗೊತ್ತಾಯ್ತಾ? ನಾ ಹೇಳ್ದೆ ತಾನೆ ನಿಮ್ಗೆ, ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ದೆ ನಮ್ಮ ಅಕ್ಕನ್ಗೆ ಬೆಟ್ಟದ ಹುಲಿ ಇಷ್ಟ ಆಗೇ ಆಗ್ತಾನೆ ಅಂತ. ಗೊತ್ತಾಯ್ತಾ ನಾನು ಯಾಕೆ ಹೇಳ್ದೆ ಅಂತ? ಗೊತ್ತಾಗ್ತಾ ಇದೆಯಮ್ಮ, ಬಿಲ್ಡಪ್ ಅಲ್ಲಿ ಇವನು ಇವ್ರ ಅಪ್ಪ ಅಂತ ಗೊತ್ತಾಗ್ತಾ ಇದೆ. ಹೈ ಕರೆಕ್ಟ್ ಆಗಿ ಹೇಳ, 3 ವರ್ಷ ನಿನ್ಗೆ? ಅಲ್ಲ, ಆಕ್ಚುಲಿ ಹೇಳ್ತೀನಿ ವರಲಕ್ಷ್ಮಿ ಅವರೇ, ನೀವು ನನ್ನನ್ನ ಮದುವೆ ಆಗಕ್ಕೆ ಇನ್ನು 2 years ಕಾಯ್ಬೇಕು. ಯಾಕೆ? ಈಗ ಜಸ್ಟ್ ನನ್ಗೆ 19 years. ಈಗಲೇ ಮದುವೆ ಆದ್ರೆ ಬಾಲ್ಯ ವಿವಾಹ ಅಂತ ಒದ್ದು ಒಳಗಾಗ್ತಾರೆ. 21 years ಆದ್ಮೇಲೆ ಬೇಕಾದ್ರೆ ಇಬ್ರು ಮದುವೆ ಆಗ್ಬಿಡೋಣ, ಓಕೆನಾ? ಹಲೋ ಹಲೋ, ಆಕ್ಚುಲಿ ನೀವು 2 years ಕಾಯ್ಬೇಕಾಗತ್ತೆ ಗೊತ್ತಾ? ಯಾಕೆ? ನಂಗೆ ಇವಾಗ ಬರೀ 16. ಮದ್ವೆ ಆಗಕ್ಕೆ 18 years ಆಗ್ಬೇಕಲ್ವಾ, ಇಲ್ದೇ ಜೈಲ್ಗೆ ಹಾಕ್ಬಿಡ್ತಾರೆ. ಯಾ ನಮ್ಮಿಬ್ರು ಈಡು ಜೋಡು ಸಾಕಾಗಿದೆ, ಸೂಪರ್. ಅಪ್ಪ ಅಪ್ಪ, ಯಾರಾದ್ರೂ ಒಂಚೂರು ವಿಷ ಕೊಡ್ರಪ್ಪ. ಎಕ್ಸ್ಕ್ಯೂಸ್ ಮೀ, ಹೂ ಇಸ್ ದಿಸ್ ಬಿಗರ್? ವಿಷನೊಳ್ಳೆ ಉಪ್ಪಿನಕಾಯಿ ಕೇಳ್ದಂಗೆ ಕೇಳ್ತಾ ಇದ್ದಾನೆ. ಮುಂದೆ ಇದೆ ಗುರಿ, ಹಿಂದೆ ಇದೆ ಉರಿ. ಮೈ ನೇಮ್ ಇಸ್ ಕಡ್ಲೆಪುರಿ ಅಲಿಯಾಸ್ ಕುರಿ. ನೀನು ದಯವಿಟ್ಟು ಸಮಾಧಾನ ಮಾಡ್ಕೋ, ಟೆನ್ಷನ್ ಮಾಡ. ನೀವು ಹೋಗಯ್ಯ ಆ ಕಡೆಗೆ. ಅಪ್ಪ ನಿಂಗೆ ಯಾಕಪ್ಪ ವಿಷ ಈಗ? ಇವ್ರು ಮಾತ್ ಕೇಳ್ತಾ ಇದ್ರೆ ಕುಡಿದು ಸತ್ತೋಗಣ ಅಂತ ಕೋಬ್ರ. ಯೋಚನೆ ಮಾಡ್ಬೇಡ ಕಣ, ಇವ್ರಿಬ್ಬರಿಗೂ ಏನಾದ್ರೂ ಮದುವೆ ಫಿಕ್ಸ್ ಆದ್ರೆ ನಾನೇ ನನ್ನ ಕೈಯಾರ ನಿನಗೆ ವಿಷ ಕೊಡಿಸ್ತೀನಿ. ಈಗ ಸ್ವಲ್ಪ ಸುಮ್ಮನೆ ಇರು. ಓಕೆ? ರಾಣಿ, ಆಕ್ಚುಲಿ ಮೊದಲನೇ ನೋಟದಲ್ಲೇ ಇವ್ರು ನನ್ನ ಮನಸ್ಸು ಗೆದ್ದಿದ್ದಾರೆ ನಿಜ. ಆದ್ರೆ ಅಷ್ಟ್ ಮಾತ್ರಕ್ಕೆ ನಾನು ಮದ್ವೆಗೆಲ್ಲ ಒಪ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಕೋಬೇಡಿ. ನಂದು ಕೆಲವು ಕಂಡೀಷನ್ಸ್ ಇದೆ. ಯಾಕಂದ್ರೆ ನಾನ್ ಗೊತ್ತಲ್ಲ, ಒನ್ ಮಿನಿಟ್, ನಂದು ಕೆಲವು ಕಂಡೀಷನ್ಸ್ ಇದೆ, ನಾನು ಒಪ್ಕೊಂಡಿದ್ದೀನಿ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ನಾನು ಒನ್ ಅಂಡ್ ಓನ್ಲಿ ಬೆಟ್ಟದ ಹುಲಿ. 1 minute. ಏನ್ ಡಿಸ್ಟರ್ಬೆನ್ಸ್, ಬರೀ ಫೋನ್. ಹಲೋ, ಯಾ ಬೆಟ್ಟದ ಹುಲಿ ಸ್ಪೀಕಿಂಗ್. ಹಾಯ್ ದೀಪಿಕಾ. ಯಾ ಬೆಂಗಳೂರು ಇಸ್ ಟೂ ಹಾಟ್. ಮೊಟ್ಟೆ ಕೈಯಲ್ಲಿ ಇಟ್ಕೊಂಡ್ರೆ ಆಮ್ಲೆಟ್ ಆಗ್ಬಿಡುತ್ತೆ. ಯಾ ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಇದೇ ತರ ಮಾಡ್ತಾ ಇದ್ರೆ ನಿನ್ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕ್ಬಿಡ್ತೀನಿ ಅಷ್ಟೇ. ಯಾರ್ದು ಫೋನು? ದೀಪಿಕಾ ಪಡ್ಕೋಣೆ. ನನ್ನ ಲವ್ ಮಾಡು ಇಲ್ಲ ಸ್ಯೂಸೈಡ್ ಮಾಡ್ಕೋತೀನಿ ಅಂತ ಇದ್ದಾಳೆ. ಅಯ್ಯೋ, ಬಾಲಿವುಡ್ ಹಾಲಿವುಡ್ ಹೀರೋಯಿನ್ಸ್ ಎಲ್ಲ ನನ್ನ ನೋಡಿದ್ರೆ ಬಾಯ್ ಬಡ್ಕೊಂಡು ನನ್ನ ಹಿಂದೆ ಓಡ್ ಬರ್ತಾರೆ. ಓ ಕಣ ಕರೆಕ್ಟ್ ಆಗಿ ಹೇಳಿದೆ ಕಣ. ಈಗಿನ ಕಾಲದ ಹುಡುಗಿರಿಗೆ ಮನುಷ್ಯರಿಗಿಂತ ನಾಯಿ ಕಂಡ್ರೇನೆ ಜಾಸ್ತಿ ಇಷ್ಟ. ನೋಡ, ಸಂಯುಕ್ತನ್ ಕೇಳು, ಕರೆಕ್ಟ್ ಆಗಿ ಹೇಳ್ತಾಳೆ. ಸುಮ್ನೆ ನಿಂತ್ಕೊಳ್ಳಿ. ನೋಡಿ ಇವರವರೇ, ನೀವು ಅದನ್ನೆಲ್ಲ ನೋಡ್ಬಿಟ್ಟು ಜಲಸಿ ಫೀಲ್ ಮಾಡ್ಕೋಬಾರ್ದು, ಬೇಜಾರ್ ಮಾಡ್ಕೋಬಾರ್ದು. ಆಮೇಲೆ ನಾನು ಸಿಕ್ಕಾಪಟ್ಟೆ ಹೆವಿ ಯದ್ವಾ ಬಿಸಿ. ಇಂಟರ್ನ್ಯಾಷನಲ್ ಲೀಡರ್ಸ್ ಎಲ್ಲ ಬಂದು ನನ್ನ ಸಲಹೆ ಕೇಳೋಕೆ ತಿಂಗಳಾನ್ಗಟ್ಲೆ ಕ್ಯೂನಲ್ಲಿ ನಿಂತ್ಕೋತಾರೆ. ಆಮೇಲೆ ಅದನ್ನೆಲ್ಲ ನೋಡ್ಬಿಟ್ಟು ನೀವು ಎಲ್ಲಾ ಹೆಂಗಸರ ತರ ಯು ವಾಂಟ್ ಸ್ಪೆಂಡ್ ಟೈಮ್ ವಿತ್ ಮೀ, ಯು ವಾಂಟ್ ಲವ್ ಮೀ, ಯು ವಾಂಟ್ ಕಾಲ್ ಮೀ, ಊಟ ಆಯ್ತಾ ಅಂತಾನು ಕೇಳಲ್ಲ ಅಂತೆಲ್ಲ ಹೇಳ್ಬಾರ್ದು. ಹಾಗೇನಾರ ಮಾಡ್ಲಿಲ್ಲ ಅಂತಂದ್ರೆ ನಂಗೆ ಈ ಮದ್ವೆಗೆ ಓಕೆ. ಅಕ್ಕ ಹೆಂಗೆ ಹುಡ್ಗ? ಓಕೆ, ನಂಗೆ ನಾಚಿಕೆ ಆಗ್ತಾ ಇದೆ ಕೂಡ. ಕುರಿ, ಈ ಬೆಟ್ಟದ ಹುಲಿ ನಿನ್ನ ತಿಂದಾಕ್ಬಿಡ್ತು ಕಣ. ನೀನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗು, ನಾನು ನಿಂಗೆ 150 ರೂಪಾಯಿ ಕೊಡ್ತೀನಿ. 150 ರೂಪಾಯಿ ಯಾಕೋಬ್ರ? ಒಂಟೆ ತೊಳೆಯೋದಕ್ಕೆ ಹೊಸ ಬ್ರಷ್ ತಗೊಂಡು ಹೋಗ್ಬಿಡು. ತುಂಬಾ
ಬಂದಿರಪ್ಪ ಕೋಬ್ರಾ. ಫಸ್ಟೇ ಬ್ರೇಕ್ ಫೇಲ್ ಆಗಿರೋ ಗಾಡಿ ಓಡಿಸ್ತಾ ಇದ್ದೀನಿ, ಅದ್ರ ಮೇಲೆ ಎಕ್ಸಲೇಟರ್ ಬೇರೆ ಕೊಡ್ತೀಯಲ್ಲ. ಈ ಅನ್ಯಾಯ ಕೇಳಕ್ ಯಾರು ಇಲ್ವಾ? ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಕೋಬ್ರಾ ಹೃದಯದಲ್ಲಿ ಗಾಯ, ಉರಿಯ ಪ್ರೀತಿಗೆ ಆಗುತ್ತಿದೆ ಅನ್ಯಾಯ, ಎಲ್ಲಿದೆಯೋ ನ್ಯಾಯ, ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ಸುಮ್ಮನೆ ಓಡಾಡ್ತಾ ಇದೆಯಲ್ಲ, ಬಾರ ಸಾಂಗ್ ನಿಲ್ಲಿಸ್ಬಿಟ್ರು, ಬಾರ. ಈ ಅನ್ಯಾಯ ತಡೆಯೋರು ಯಾರು ಇಲ್ವಾ? ಇಂದ್ರಜಿತ್ ಸರ್, ನೀವಾದ್ರೂ ನ್ಯಾಯ ಕೊಡ್ಸಿ ಸರ್. ಕಡ್ಲೆಪುರಿ ಅವರೇ, ನನಗೂ ಅನ್ಯಾಯ ಆಗಿದೆ. ನಾನು ನಿಮ್ ಪಕ್ಷದಲ್ಲಿದ್ದೀನಿ. ನಾನ್ ಸರಿಯಾಗಿರೋರ್ನೇ ಕೇಳ್ದೆ. ಬರೋರೆ ಹೇಳಿ. ದೇವರ ಆಟ ಬಲ್ಲವರ್ಯಾರು. ಆಕ್ಚುಲಿ ಜಿಲಾ ಅವರೇ, ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ನನ್ನ ಮನಸ್ಸು ಕದಿಯುವ ಚೋರ ಚಿತ್ತ ಚೋರ ನನಗೆ ಸಿಗ್ತಾನೆ ಅಂತ. ಸಾರಿ. ಇದೆಲ್ಲ ಓಕೆ, ಆದ್ರೆ ಇವಾಗ ನಿಮ್ ಪಕ್ಕದಲ್ಲಿ ಇನ್ನೊಂದು ಟ್ರ್ಯಾಕ್ ಬೇರೆ ಹಾಕ್ಸ್ಬೇಕಲ್ಲ. ಯಾಕೆ? ಅಲ್ಲ, ಇಬ್ರು ಸೇರಿದ್ರೆ ತಾನೇ ಕರೆಕ್ಟ್ ಆಗಿ ರೈಲ್ ಬಿಡೋದಕ್ಕಾಗೋದು. ಇವನೊಬ್ಬ ರೈಲು, ಇವರೊಬ್ಬರು ರೈಲು, ಎರಡೆರಡು ರೈಲ್ ಜೊತೆಲೆ ಹೋಯ್ತಾ ಇರ್ತದೆ. ಒಟ್ನಲ್ಲಿ ಈಡು ಜೋಡು ಸೂಪರ್ ಆಗಿದೆ, ಸಕದಾಗಿದೆ. ರೈಲು ಐಲು ಯಾವ್ದಾದ್ರು ಬಿಟ್ಕೊಳ್ಳಿ, ಒಟ್ನಲ್ಲಿ ಓಲ್ಡ್ ಸ್ಟಾಕ್ ಖಾಲಿ ಆದ್ರೆ ನನಗಂತೂ ನೆಮ್ಮದಿ. ಅಕ್ಕ, ಪ್ರಪಂಚದಲ್ಲಿ ನಿನಗೆ ಮ್ಯಾಚ್ ಆಗೋಂಥ ಸ್ಟಾಕ್ ಇರೋದು ಇದು ಒಂದೇ, ಒಪ್ಕೊಂಬಿಡಕ್ಕ. ಆ, ಒಪ್ಕೋಬಹುದು, ಆದ್ರೆ ಇನ್ನೊಂದೆರಡು ಪ್ರಶ್ನೆಗಳಿವೆ. ನೋಡಿ ಇವ್ರೆ, ನಂಗೆ ಬೆಟ್ಟದಲ್ಲಿ ನೋಡಿ ಹೆಸರು ಹೇಳಕ್ ನಾಚಿಕೆ ಆಗುತ್ತೆ. ಹೌದಾ? ಕಳ್ಳನ್ ಮಗನೆ ಅಂತ ಕರೀರಿ ಮತ್ತೆ. ಆ, ನೋಡಿ ಅಲ್ಲ, ನೋಡಿ ಬೆಟ್ಟದ ಹುಲಿ, ಅದು ನಂಗೆ ಧೂಳೆಲ್ಲ ಆಗಲ್ಲ. AC ಕಾರ್ ಇದೆ ತಾನೆ? AC ಕಾರ್? ಹಾ. ನೋ ನೋ. ಏನೇ ರಾಣಿ, ಮಲ್ಟಿ ಮಿಲಿಯನರ್ ಅಂದೆ? ಅಯ್ಯಯ್ಯೋ ಬಾವ, ಏನ್ ನೀವು ಅಷ್ಟೆಲ್ಲ ಬಿಲ್ಡಪ್ ತಗೊಂಡ್ರಿ? ಒಂದ್ AC ಕಾರ್ ಇಟ್ಕೊಂಡಿಲ್ವಾ? ನೋಡಿ, ನಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ತರೋದಕ್ಕೂ ಒಂದು ಪ್ರೈವೇಟ್ ಫ್ಲೈಟ್ ಇದೆ. ಬೇಕಾದ್ರೆ ಅದ್ರಲ್ಲಿ ಓಡಾಡ್ಬೋದು, ನಿಮ್ಗೆ ಬೇಜಾರಿಲ್ಲ ಅಂದ್ರೆ. ವಾಟ್ ಯು ಸೇ? ಏನೇ ನಿನ್ ಚಾನ್ಸು ರಾಣಿ? ಈ ಖುಷಿಲಿ ನಂಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅಯ್ಯಯ್ಯಪ್ಪ, ನೀವು ಡ್ಯಾನ್ಸ್ ಮಾಡ್ತೀರಾ? ಎಲ್ರು ದಯವಿಟ್ಟು 2 ನಿಮಿಷ ಕಣ್ಣು ಮುಚ್ಕೊಳ್ರಪ್ಪ, ಆಮೇಲೆ ಹೋಗಿಬಿಟ್ರೆ ನಾನ್ ಜವಾಬ್ದಾರನಲ್ಲ. ರೇ, ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಅಕ್ಕ, ನಿನ್ ಖುಷಿಲಿ ಡ್ಯಾನ್ಸ್ ಮಾಡು. ಒಂದ್ ನಿಮಿಷ, ಫಸ್ಟ್ ನಾನ್ ಡ್ಯಾನ್ಸ್ ಮಾಡ್ತೀನಿ, ಯಾಕಂದ್ರೆ ನಾನೇ ಕಂಪೋಸ್ ಮಾಡಿದ್ದೀನಿ, ನನಗೆ ತುಂಬಾ ಇಷ್ಟವಾದ ಸ್ಟೆಪ್. ಬನ್ನಿ ಒಟ್ಟಿಗೆ ಮಾಡೋಣ. ಫಸ್ಟ್ ನೀವು ಮಾಡಿ. ಮ್ಯೂಸಿಕ್ ಪ್ಲೀಸ್. ಖುಷಿಯಾಗಿದೆ ನಿನ್ನಿಂದಲೇ, ನಾ ನೋಡದೆ ನಿನ್ನನು ಇರಲಾರೆನೆ, ಅಕ್ಕ, ಸ್ಟೆಪ್ ಕೂಡ ಸೇಮ್ ಟು ಸೇಮ್. ಏನ್ ಅದೃಷ್ಟ ಅಕ್ಕ ನಿಂದು. ಕೋಬ್ರಾ, ಇಲ್ಲಿ ಏನ್ ನಡೀತಾ ಇದೆ ಕೋಬ್ರಾ? IPL ಮ್ಯಾಚ್ ನಡೀತಾ ಇದೆ ಕಣ, ಕಾಣಿಸ್ತಾ ಇಲ್ವಾ ನಿನ್ಗೆ? ನನಗಿದ್ದಂತ ಒಂದು ದೊಡ್ಡ ತಲೆನೋವು ಈ ಆಂಟಿಕ್ ಪೀಸು. ಒಟ್ನಲ್ಲಿ ಇವತ್ತಾದ್ರೂ ಸೇಲ್ ಆಗ್ತಿದ್ಯಲ್ಲ, ಅಷ್ಟೇ ಸಾಕು. ನಿನಗೆ ಬೇರೆ ಯಾವ್ದಾದ್ರು ಒಂದು ಹುಡುಗಿ ನಾನು ನೋಡಿ ಮದುವೆ ಮಾಡಿಸ್ತೀನಿ, ಡೋಂಟ್ ವರಿ. ನೋ ಕೋಬ್ರಾ, ನೋ. ಯಾವತ್ತಿದ್ರು ಈ ಕುರಿ ದೇಹ ಮಣ್ಣಿಗೆ ಪ್ರಾಣ ವರಲಕ್ಷ್ಮಿ ಎಲ್ಲ ಈ ನನ್ನ ಮಗನಿಂದನೇ ಆಗಿತ್ತು. ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ. ಕೋಪದಲ್ಲಿ ತಲೆನೇ ಕತ್ತರಿಸ್ಕೊಂಡ್ಬಂದ್ಬಿಟ್ಟೆ. ಕುರಿ, ಅದು ತಲೆ ಅಲ್ಲ ಕಣ, ವಿಗ್ಗುಲು. ತಲೆ ಬಿದ್ದೋಗಿರ್ಬೇಕು. ಅಮ್ಮ, ಅಯ್ಯೋ, ಅಯ್ಯೋ, ಅಮ್ಮ. ಏ ತಾತ, ನೀನಾ? ಕಣ, ಅಯ್ಯೋ, ನಿನ್ನ ಮನೆ ಕಾಯಾಗ ಹೋಗ ಒಂದ್ ಸಣ್ಣ ಹುಡುಗ ಮಾತಾಡ್ದಂಗ್ ಮಾತಾಡ್ತಿದ್ದಲ್ಲೋ. ಕಷ್ಟಪಟ್ಟು ಉಸಿರು ಒಳಗೆ ಎಳ್ಕೊಂಡು
ದಮ್ ಕಟ್ಟಿ ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಮಾಡಿ ಹೆಂಗ್ ಹುಡುಗನ್ ತರ ಕಾಣಿಸ್ತಿದ್ದೆ. ನೀನ್ ಚೆನ್ನಾಗಿ ಹೊಡೆದ್ಬಿಟ್ಟು ಹೆಂಗೆಂಗೋ ಕಾಣಂಗ್ ಮಾಡ್ಬಿಟ್ಟಲ್ಲ. ವಾಟ್ ಇಸ್ ದಿಸ್ ತಾತ? ನನ್ನ ಹುಡುಗಿ ಮೇಲೆ ನೀನ್ ಕಣ್ಣಾಗ್ತಿದೀಯಲ್ಲ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಪ್ಪ? ಇಲ್ಲ ಕಣೋ, ಇಲ್ಲ. ನಿನ್ನ ಕಾಪಾಡೋಣ ಅಂತ ಬಂದೆ ಕಣೋ. ನೀನ್ ನೋಡಿದ್ರೆ ಇವ್ರನ್ನೇ ಮದ್ವೆ ಆಗ್ತೀನಿ ಅಂತೀಯ. ಅದಕ್ಕೆ ನಾನು ಹೆಂಗ್ ಗೆಟಪ್ ಹಾಕೊಂಡ್ ಬಂದು ಇವ್ರಿಬ್ರಿಗೂ ಯಾಮಾರಿಸಿದ್ರೆ ನೀವು ಬೇರೆ ಬೇರೆ ಆಗ್ತೀರಾ, ಆಮೇಲೆ ನಿನ್ ಜೀವನಕ್ಕೆ ಒಳ್ಳೆ ಭವಿಷ್ಯ ಕೊಡ್ಬೋದು ಅನ್ಕೊಂಡೆ. ಎಲ್ಲ ಎಡವಟ್ಟ ಆಗೋಯ್ತು. ರಾಣಿ ಏನೇ ಇದೆಲ್ಲ? ಅಕ್ಕ ದೇವ್ರಾಣಿಗೂ ನನ್ಗೆ ಈ ವಿಷಯ ಗೊತ್ತಿಲ್ಲ ಅಕ್ಕ. ಏನೋ ಜೋಡಿ ಚೆನ್ನಾಗಿದೆ ಅಂತ ಅನ್ಕೊಂಡೆ, ಈ ರೀತಿ ರಾಡಿ ಆಗತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸೃಜಾ, ನಿಮಿಷ ಫೋನ್ ಕೊಡು. ನೋಡಿ ಹಲೋ ಸಲ್ಲು ಏ ಹಲ್ಲವಲ್ಲ ಕಣ, ಕೇಳಿಸ್ಕೊಳ. ಸಲ್ಲು ಒಬ್ಬ ಮುದ್ಕ ನಂಗ್ ಕೈ ಕೊಟ್ಬಿಟ್ಟ ಕಣ. ಏ ತಾತ, ನೀನ್ ತಿಪ್ಪುರ್ ಲಾಗ ಹಾಕಿದ್ರು ನಾನು ಅವಳನ್ನೇ ಮದುವೆ ಆಗದು. ಇನ್ನೊಂದ್ಸಲ ಹಿಂಗೆಲ್ಲ ಆಡಿದ್ರೆ ನೀನು ಗ್ವಾಮಳ ಇಸ್ಕಿ ಸಾಯಿಸ್ಬಿಡ್ತೀನಿ. ಅವರು ನಾನು ಹಿಂಗೆ ಹೋಗ್ಬೇಕು, ಯಾಕಂದ್ರೆ ಚಡ್ಡಿ ಹರಿದೋಗಿದೆ. ಅಪ್ಪ ಸೃಜಾ, ಹಾ ನೀನು ಕೆಟ್ಟ ಕೆರ ಹಿಡ್ದಿರೋದಲ್ದೆ ನನ್ ಮೊಮ್ಮಗನ್ನು ಜೊತೆಗೆ ಹಾಕೊಂಡು ಅವನು ಹಾಳು ಮಾಡ್ತಿದ್ಯಲ್ಲಪ್ಪ. ನನ್ನ ಮೊಮ್ಮಗನ್ನ ಬಿಟ್ಬಿಡಪ್ಪ ಪ್ಲೀಸ್. ನಾನು ಕೆಟ್ಟ ಕೆರ ಹಿಡ್ದಿದ್ದೀನ? ಏಯ್ ಕೊಡ್ರ ಮಚ್ಚು. ಬೇಡ ಬಿಡಪ್ಪ. ಅಲ್ಲ ಪದ್ಮಿನಿ, ಪಾರ್ಕ್ಗೆ ಬಮ್ಮ, ಪಾಪ್ಕಾರ್ನ್ ಕೊಡಿಸ್ತೀನಿ. ನನಗೆ ಅವ್ನ್ ಗೆಟಪ್ ಅಲ್ಲಿ ಬಂದಾಗ ಹಳೇದು ಕಾಕಸ್ಪೇನಿಯಲ್ಲಿ ನಾಯಿ ಇರುತ್ತಲ್ಲ ಆ ತರ ಕಾಣಿಸ್ತಾ ಇದ್ದ. ಈ ವರಲಕ್ಷ್ಮಿನ್ ಬಿಟ್ಬಿಟ್ಟು ಸಂಯುಕ್ತ ಕಟ್ಬಿಡೋಣ ಅಂತ ಇದ್ದೆ. ಮಿಸ್ ಈಗ ಆಗುತ್ತೆ. ಸ್ವಲ್ಪ ಪಾಮ್ರೇನಿಯನ್ ತರ ಇದಾನೆ. ಇದು ಓಕೆನಾ? ಅಬ್ಬಾ. ತಾವು ಇವಾಗ ಏನೋ ಹಿಂದಿ ನಾಟಕ ಎಲ್ಲ ಮಾಡ್ತಾ ಇದೀರಾ, ಹಿಂದಿ ಉರ್ದು ಎಲ್ಲ? ಆಕ್ಚುಲಿ ನಾನು ಫಸ್ಟ್ ನಾಟಕ ಡೈರೆಕ್ಟ್ ಮಾಡಿದ್ದು ನಮ್ಮ ಅಜ್ಜಿ, ನಮ್ಮ ಅಮ್ಮನ ನಾಟಕನೂ ಅದೇ, ಉಂಡಾಡಿ ಗುಡ್ಡ ಅಂತ. ಸೊ ನಾವೆಲ್ಲ 6 ವರ್ಷ ಇದ್ದಾಗ ಅಲ್ಲೂ ಗುಂಡನಾ?